ಎಲ್ಲರಿಗೂ ನಮಸ್ಕಾರ. KFETA ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ KFETA ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಹಲವಾರು ಹಣಕಾಸಿನ ಸಂಬಂಧಪಟ್ಟಂಥ ಮಾಹಿತಿನ ಹಂಚಿಕೊಳ್ತಾ ಇದ್ದೇವೆ ಅನ್ನುವಂಥ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತಿದೆ. ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಂಥ ವಿಚಾರ ಏನು ಅಂದರೆ ಈ ಬೋನಸ್ ಶೇರ್ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಈ ಯೂಟ್ಯೂಬ್ ಚಾನಲ್ ಆದಂಥ KFETA ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ, ಹಾಗೆ ಫ್ರೀಕ್ವೆಂಟ್ ಆಗಿ ದೈನಂದಿಕವಾಗಿ ಹಣಕಾಸಿಗೆ ಸಂಬಂಧಪಟ್ಟಂಥ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಬೋನಸ್ ಶೇರ್ಸ್ ಅಂದರೆ ಏನು, ಯಾತಕ್ಕೆ ಬೋನಸ್ ಶೇರ್ಸ್ ನಮಗೆ ಸಿಗುತ್ತೆ, ಇದರ ಬಗ್ಗೆ ನಾವು ಸರಳವಾಗಿ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ಒಂದು ಕಂಪನಿ ಇದೆ, ಆ ಕಂಪನಿ ಏನು ಅಂತಂದರೆ ತನ್ನ ಶೇರಿನ ಪ್ರಮಾಣವನ್ನು ಹೆಚ್ಚಿಸ್ಕೊಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದೆ ಒಂದು ಕಡೆ. ಇನ್ನೊಂದು ಕಡೆ ಏನು ಅಂತಂದರೆ ಅದಕ್ಕೆ ಬಂಡವಾಳದ ಅವಶ್ಯಕತೆ ಇಲ್ಲ, ಆದರೆ ಶೇರಿನ ಪ್ರಮಾಣವನ್ನು ಹೆಚ್ಚಿಸೋದರ ಮೂಲಕ ಮಾರುಕಟ್ಟೆಯಲ್ಲಿ ತನ್ನ ಶೇರ್ ಏನಿದೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ವಹಿವಾಟು ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಕೆಲವು ಕಂಪನಿಗಳೇನು ಮಾಡ್ತವೆ, ಈ ಬೋನಸ್ ಇಶ್ಯೂಸ್ನ ನೀಡ್ತವೆ ಅನ್ನುವಂಥ ವಿಚಾರ. ಅದಕ್ಕೆ ಪ್ರತ್ಯೇಕವಾದಂಥ ಅನುಪಾತಗಳಿದೆ ಅನ್ನುವಂಥ ಒಂದು ಸಂಗತಿ. ಈ ಅನುಪಾತಗಳು ಅಂದರೆ ಏನು ಅಂತಂದರೆ ಇದನ್ನು ನಾವು ರೇಷಿಯೋಸ್ ಅಂತ ಕರಿತೀವಿ. ಈ ಬೋನಸ್ ಅಲ್ಲಿ 1:1 ಇದೆ, 1:10 ಇದೆ, 1:5 ಇದೆ, 1:2 ಇದೆ. ಈ ರೀತಿ ಹಲವಾರು ರೀತಿಯಾದಂಥ ಅನುಪಾತಗಳಲ್ಲಿ ಬೋನಸ್ ಶೇರ್ ಅಂದರೆ ಅದು ಉಚಿತ ಶೇರನ್ನು ಈ ಕಂಪನಿಗಳು ನೀಡುತ್ತೆ ಅನ್ನುವಂಥ ವಿಚಾರ. ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೂಡಿಕೆದಾರರಾಗಿದ್ದೀರಾ, ಶೇರ್ ಮಾರ್ಕೆಟಲ್ಲಿ ನೀವು ಲಾಂಗ್ ಟರ್ಮ್ ಆಗಿ ನೀವು ಇರಬೇಕು ಅಂತ ಆಸಕ್ತಿ ಇದೆ ಅಂತಂದರೆ, ಅತ್ಯಂತ ವ್ಯಾಲ್ಯೂಯಬಲ್ ಆದಂಥ ಕಂಪನಿಗಳ ಷೇರುದಾರರಾಗಿದ್ದೀರಾ ಅಂತಂದರೆ ನೀವು ಆ ಕಂಪನಿಗಳ ಒಂದು ಹೋಲ್ಡಿಂಗ್ ಪೀರಿಯಡ್ ಏನಿದೆ, ಅವಧಿ ಏನಿದೆ, ಅದು ದೀರ್ಘಾವಧಿಗೆ ನೀವು ಇಟ್ಟಿದ್ದೀರಾ ಅಂತಂದಾಗ ಕೆಲವು ಬಾರಿ ಏನಾಗುತ್ತೆ, ಈ ರೀತಿ ಬೋನಸ್ ಇಶ್ಯೂಸ್ಗಳು ಆಗ್ತಾ ಇರುತ್ತೆ ಅನ್ನುವಂಥ ವಿಚಾರ. 1:1 ಅನ್ನುವಂಥ ಅನುಪಾತದಲ್ಲಿ ಕೊಡುವಂಥ ಬೋನಸ್ ಏನಂದರೆ ಒಂದು ಶೇರಿಗೆ ಒಂದು ಶೇರ್ ಫ್ರೀ ಅನ್ನುವಂಥ ವಿಚಾರ. ಆ ಒಂದು ಶೇರಿನ ಮಾರುಕಟ್ಟೆ ದರ ಏನಿದೆಯೋ ಆ ದರಕ್ಕೆ ಅನ್ವಯವಾಗಿ ಇನ್ನೊಂದು ಶೇರನ್ನು ನೀಡಲಾಗುತ್ತೆ ಅನ್ನುವಂಥ ವಿಚಾರ. ಇದರ ಮೂಲಕ ಏನಾಗುತ್ತೆ ಅಂದರೆ ಮಾರುಕಟ್ಟೆಯಲ್ಲಿ ಷೇರುಗಳ ಪ್ರಮಾಣ ಜಾಸ್ತಿ ಆಗುತ್ತೆ, ವಾಲ್ಯೂಮ್ಸ್ ಅಂತ ನಾವೇನು ಕರಿತೀವಿ ಶೇರ್ ವಾಲ್ಯೂಮ್, ಅದು ಇನ್ಕ್ರೀಸ್ ಆಗುತ್ತೆ ಅನ್ನುವಂಥ ವಿಚಾರ. ಸೊ ಒಬ್ಬರಿಗೆ ಒಂದು ಶೇರ್ ಎಕ್ಸ್ಟ್ರಾ ಸಿಕ್ಕಿದೆ ಅಂತಂದಾಗ ಆ ಶೇರಿನ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಈ ವಾಲ್ಯೂಮ್ ಜಾಸ್ತಿ ಆದಾಗ ಮಾರುಕಟ್ಟೆಯಲ್ಲಿ ಶೇರಿನ ದರ ತಕ್ಕ ಮಟ್ಟಿಗೆ ಸಹ ಸುಧಾರಣೆ ಕಾಣುತ್ತೆ, ಇಳಿಕೆಯನ್ನು ಕಾಣುತ್ತೆ ಅನ್ನುವಂಥ ವಿಚಾರ. ಸೊ ಈ ಶೇರಿನ ಪ್ರಮಾಣ ಜಾಸ್ತಿ ಆದಂಗೂ ಟ್ರೇಡಿಂಗ್ ವಾಲ್ಯೂಮ್ ಜಾಸ್ತಿ ಆಗುತ್ತೆ ಮತ್ತು ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಯಾಕಂದರೆ ಸಪ್ಲೈ ಜಾಸ್ತಿ ಆಗಿದೆ ಶೇರಲ್ಲಿ ಅಂದಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಸಂಗತಿ. ಸೊ ಈ ಡಿಮ್ಯಾಂಡ್ ಕಡಿಮೆ ಆದಾಗ ಮಾರುಕಟ್ಟೆಯ ದರದಲ್ಲೂ ಸಹ ತಕ್ಕ ಮಟ್ಟಿಗೆ ಒಂದು ಕುಸಿತವನ್ನು ನಾವು ಕಾಣ್ಬೋದು ಅನ್ನೋಂಥ ವಿಚಾರ. ಇನ್ನೊಂದು ಸಂಗತಿ ಏನು ಅಂತಂದರೆ, ನೀವು ಆಲ್ರೆಡಿ ಷೇರುದಾರರಾಗಿದ್ದೀರಾ ಈ ಒಂದು ಕಂಪನಿಗೆ ಅಂದರೆ ನಿಮಗೆ ಉಚಿತವಾಗಿ ಈ ಒಂದು ಬೋನಸ್ ಶೇರ್ ಸಿಗೋದ್ರಿಂದ ನೀವು ಅಲ್ಪಾವಧಿಯಲ್ಲಿ ನೀವು ಎಕ್ಸ್ಟ್ರಾ ಶೇರ್ಸ್ಗಳನ್ನು ಹೊಂದಿರ್ತೀರಾ. ಅದಾದ ಬಳಿಕ ಮತ್ತೆ ಈ ಶೇರ್ಸ್ ಪರ್ಫಾರ್ಮ್ ಮಾಡೋಕ್ಕೆ ಶುರು ಮಾಡಿದಾಗ, ಮಾರುಕಟ್ಟೆ ಬೆಲೆ ಮೇಲೆ ಹೋಗೋದಕ್ಕೆ ಶುರು ಮಾಡಿದಾಗ ನಿಮಗೆ ಇದು ಪ್ರಾಫಿಟ್ ಅಡಿಷನಲ್ ಆಗಿ ಕೊಡ್ತಾ ಹೋಗುತ್ತೆ. ನಾನು ಹೇಳ್ತಿರೋದು ಅನ್ರಿಯಲೈಸ್ಡ್ ಪ್ರಾಫಿಟ್ ಅಂತ ಹೇಳಿ. ಇದ್ರ ಬಗ್ಗೆ ಇನ್ನೊಂದು ಸಂಕ್ಷಿಪ್ತವಾದಂಥ ವಿಡಿಯೋನ ಮಾಡ್ತೀನಿ. ಅದರಿಂದ ಈ ಒಂದು ಬೋನಸ್ ಇಶ್ಯೂ ಇಂದ ಕಂಪನಿಗೆ ಏನು ಅಂತಂದರೆ, ಹೆಚ್ಚಿನ ಜನ ಈ ಒಂದು ಶೇರ್ನ ತಗೊಂಡು ವಹಿವಾಟನ್ನು ಮಾಡಲಿ, ಅದರ ವಾಲ್ಯೂಮ್ ಇನ್ಕ್ರೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಭಾಳಷ್ಟು ಸಂಖ್ಯೆಯಲ್ಲಿ ಜನರು ತೊಗೊಳಕ್ಕೆ ಹೋಗ್ತಾರೆ. ಒಂದಕ್ಕೆ ಒಂದು ಫ್ರೀ ಅಂತ ಅಂದಾಗ ಆಬ್ವಿಯಸ್ಲಿ ನಮ್ಮ ಸೈಕಾಲಜಿ ಪ್ರಕಾರ ಏನು ಅಂದರೆ ತುಂಬ ಜನ ಅದರೊಳಗಡೆ ಧುಮುಕಿ ಶೇರನ್ನು ಖರೀದಿ ಮಾಡೋದಕ್ಕೆ ಉತ್ಸುಕರಾಗ್ತಾರೆ, ಮುಂದಾಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ನಿರ್ಣಯಗಳನ್ನು ಕೆಲವು ಬಾರಿ ಕಂಪನಿಗಳು ತಗೊಳುತ್ತೆ. ಇದೊಂದು ರೀತಿ ಇಂಡೈರೆಕ್ಟ್ ಆಗಿ ಮಾರ್ಕೆಟಿಂಗ್ ಮಾಡುವಂಥ ಒಂದು ತಂತ್ರಗಾರಿಕೆ ಅಂತಲೇ ಹೇಳ್ಬೋದು. ಷೇರುಗಳನ್ನು ಬೋನಸ್ ಮೂಲಕ ನೀಡೋದ್ರಿಂದ ಆ ಒಂದು ಕಂಪನಿಯ ಹೆಸರು ಪ್ರಚಲಿತ ಆಗುತ್ತೆ, ಜನರಿಗೆ ಆಸಕ್ತಿ ಮೂಡುತ್ತೆ, ತದನಂತರ ಆ ಶೇರನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತಾರೆ. ಅದರ ಮೂಲಕ ಕಂಪನಿ ತನ್ನ ಹೆಸರನ್ನು ಉಳಿಸ್ಕೊಳ್ಳುತ್ತೆ ಅಥವಾ ಹೆಸರಿಗೆ ತಕ್ಕಂತೆ ಪ್ರಚಾರದ ಮೂಲಕ ತನ್ನ ಹೆಸರನ್ನು ಇನ್ನೂ ಉತ್ತುಂಗಕ್ಕೆ ತಗೊಂಡು ಹೋಗುತ್ತೆ ಅನ್ನುವಂಥ ವಿಚಾರ. ಇದರಲ್ಲಿ ಇನ್ನೊಂದು ಸಂಗತಿ ಏನು ಅಂತಂದರೆ, ಇದು ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸಿಗೆ ಇರಲ್ವಾ? ಖಂಡಿತವಾಗ್ಲೂ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ಗಳು ಸಹ ಇದನ್ನು ಬಳಸ್ಬೋದು, ಆದರೆ ನೀವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ನೀವು ತೊಗೊಳ್ಳೋಂಥ ಶೇರನ್ನು ಮಾರಿದಾಗ. ಸೊ ಅದರಿಂದ ಅದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಬೇಕಾಗತ್ತೆ. ಯಾಕಂದರೆ ಈಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕೂಡ ಅಧಿಕ ಆಗಿದೆ. ಈ ಹಿಂದೆ 15% ಇದ್ದಿದ್ದು 1 ವರ್ಷಕ್ಕಿಂತ ಒಳಗಡೆ ನೀವು ಶೇರನ್ನು ಮಾರ್ತಿದ್ದೀರಾ ಅಂದರೆ ಈಗ ಅದು 20% ಏರಿಕೆ ಆಗಿದೆ ಆ ಟ್ಯಾಕ್ಸ್ ಅನ್ನುವಂಥ ವಿಚಾರ ನೀವು ಗಮನಿಸಬೇಕಾದ್ರೆ, ದೀರ್ಘಾವಧಿಯಲ್ಲಿ ನೀವು ಅದನ್ನು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಅದು ಹೆಲ್ಪ್ಫುಲ್ ಆಗುತ್ತೆ ಅನ್ನುವಂಥ ಒಂದು ಸಂಗತಿ. ಇದರ ಮೂಲಕ ಟ್ರೇಡಿಂಗ್ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ ಬೋನಸ್ ಶೇರ್ಸ್ ತೊಗೊಳ್ಳೋದು. ಮತ್ತು ಈ ಶೇರ್ಸಿಗೆ ತಕ್ಕಂತೆ ಏನಂತಂದರೆ ಎಕ್ಸ್ ಡೇಟ್ ಅಂತ ಇರುತ್ತೆ, ರೆಕಾರ್ಡ್ ಡೇಟ್ ಅಂತೇಳಿ. ಆ ರೆಕಾರ್ಡ್ ಡೇಟಿನ ಒಳಗಡೆ ನೀವು ಈ ಶೇರನ್ನು ಖರೀದಿ ಮಾಡಿದ್ರೆ ಮಾತ್ರ ಆ ಬೋನಸ್ ಶೇರ್ ಸಿಗುತ್ತೆ ಅನ್ನುವಂಥ ಒಂದು ಸಂಗತಿ. ಒಂದು ವೇಳೆ ರೆಕಾರ್ಡ್ ಡೇಟಿನ ನಂತರ ನೀವು ಆ ಶೇರನ್ನು ಖರೀದಿ ಮಾಡಿದ್ರೆ ನಿಮಗೆ ಬೋನಸ್ ಶೇರ್ಸ್ಗಳು ಲಭ್ಯವಾಗೋದಿಲ್ಲ ಅನ್ನುವಂಥ ಒಂದು ಸಂಗತಿನ ನೀವು ಮನಗಾಣಬೇಕಾಗತ್ತೆ ಅಂತ ಹೇಳ್ತಾ, ನಾನು ಯಾವುದೇ ರೀತಿ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ, ಅದರಿಂದ
ನಿಮ್ಮ ನೆಚ್ಚಿನ ಅಥವಾ ನಿಮ್ಮ ಪಕ್ಕದಲ್ಲಿರುವಂತಹ ನೆರೆಯ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಬಳಿ ಹೋಗಿ ನೀವು ಇನ್ವೆಸ್ಟ್ಮೆಂಟಿನ ಡಿಸಿಷನನ್ನು ತಗೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.